ನನಗೆ ಸೊಪ್ಪನ ಬಿದ್ದಾವ ಹಿರಿಯರೇ ಅಂತ ಸಪನ ಬಿದ್ದವ ಮಾಯಕ್ಕ ಏನು ಸುತ್ತಾರೆ. ಹೌದು ತಾಯಿ ಬೆಳಗಿರಿ ಊರಾಗ ನನ್ನ ತಮ್ಮ ಚಂದ್ರಿಂಗರಾಯನ ಮನೆಯೊಳಗ ಹೌದು ಹಬ್ಬ ಹಾಕದಂಗ ಅದಾವು, ತೋರಣ ಕಟ್ಟಿದಂಗ ಅದಾವು, ಬಣ್ಣ ಬಡದಂಗ ಅದಾವು, ಸುಣ್ಣ ಬಡದಂಗ ಅದಾವು, ಹೌದು ಹೌದು ಅರಿಶಿಣ ಹಚ್ಚದಂಗ ಅದಾವು, ಕಾರಣ ಮಾಡದಂಗ ಅದಾವು. ಹೌದು ಹೌದು ಮಾಯಕ್ಕ ಏನನ್ನ ತಮ್ಮ ಇದ್ದೊಬ್ಬ ತಮ್ಮ ಚಂದ್ರಿಂಗರಾಯಿಗೆ ಏನಾರ ಆಗೈತೆ ನೋಡಿ ದೊಡ್ಬಿಟ್ಟು ಸಿದ್ದರೆ. ಓಹೋ ಮಾಯಕ್ಕ ಸಪನದ ಅರ್ಥ ಹೇಳ್ತೀನಿ ಕೇಳ ಮಾಯಕ್ಕ ಹೇಳ್ರಿ ಹಿರಿಯರೇ. ಬೆಳಗಿರಿ ಊರಾಗ ನಿನ್ನ ತಮ್ಮನ ಮನೆಯಾಗ ಹೌದು ಹೌದು ಹಿರಿಯರೇ. ಬೆಳಗಿರಿ ಊರಾಗ ನಿನ್ನ ತಮ್ಮನ ಮನೆಯಾಗ ಹಂದರ ಹಾಕದಂಗ ಅದಾವು, ಹಬ್ಬ ಮಾಡ್ದಂಗ ಅದಾವು, ಕಾರಣ ಮಾಡ್ದಂಗ ಅದಾವು, ಸುಣ್ಣ ಬಡದಂಗ ಅದಾವು, ಹೌದು ಹೌದು ಚಾಮಡಿನ ಜೋಳ ಬಿಟ್ಟಂಗ ಅದಾವು. ಹೌದು ಹೌದು ಸಿದ್ದರೆ. ಇದ್ದ ಒಬ್ಬನ ತಮ್ಮಗ ಏನಾರ ಅದಾವತ್ತಲ್ಲ ಕತ್ತಿದಂದ್ರ ಮಾಯಮ್ಮ ಇದು ಸಪನದ ಅರ್ಥ ಹೇಳ್ತೀನಿ ಕೇಳು ಮಾಯಮ್ಮ. ಹೇಳ್ರಿ ಸಿದ್ದರೆ. ನಾಳೆಯ ಸಪನ ನಾಡ ಮೇಲೆ ಹೋದವು, ಬಾಲಾಳ ಸಪನ ಬೆಳೆಯ ಮೇಲೆ ಹೋದವು ಮಾಯಮ್ಮ. ಹೌದೇನು ಸಿದ್ದರೆ. ನಾಳೆಯ ಸಪನ ನಾಡ ಮೇಲೆ ಹೋದವು, ಬಾಲಾಳ ಸಪನ ಬೆಳೆಯ ಮೇಲೆ ಹೋದವು ಮಾಯಕ್ಕ. ಹೌದು ಹೌದು ನಿನ್ನ ಸಿದ್ದರೆ. ಇದ್ದ ಒಬ್ಬ ತಮ್ಮಗ ಏನೂ ಆಗಿಲ್ಲ ಮಾಯಕ್ಕ, ನಿನ್ನ ತಿರುಗಿ ನಿನ್ನ ರಾಜವಾಡಕ್ಕೆ ಹೋದ ಮಾಯಮ್ಮ. ಆಗ ನೀ ದಡಿಬಿಟ್ಟು ಸಿದ್ದರೆ ನಾನು ನನ್ನ ಮಾಡಕ್ಕೆ ತಿರುಗಿ ಹೋಗುತ್ತೇನೆ ಸಿದ್ದರೆ. ಹೋಗಿ ಬರುವಂತಕ್ಕಾಗಿ ಮಾಯಮ್ಮ. ಆದರಾಗಲಿ ಸಿದ್ದರೆ.
ಸ್ಟಾಪ್ ಮಾಡೋ. ಚಿಂಚಲ್ ಸ್ವರ್ಗನ ಅಕ್ಕನಳ ಮಾಯಮ್ಮ ದೇವಿಗೆ ಮನೆಗೆ ಕರ್ಲಿಕ್ಕನ ಬಂದಂತೆ ಆಯ್ತು. ಅಕ್ಕನಳ ಮಾಯಮ್ಮ ದೇವಿ ತಮ್ಮನ ಗುರ್ತ ಹಿಡಿದು, ಚೇಜಿ ಗುರ್ತನ ಹಿಡಿದು, ನಂದಿ ಗುರ್ತನ ಹಿಡಿದು, ಅಕ್ಕನಳ ಮಾಯಮ್ಮ ದೇವಿ ಮಾಳಿಗೆ ಮಾಡಿದ ಹಿಡಿದು ತಳಗೆ ಬಂದಳು. ಅದಕ್ಕೆ ಈ ಸದ್ದ ಅಕ್ಕನಳ ಮಾಯಮ್ಮ ದೇವಿ ಕಂಚಿ ಕಳಸನ ತುಂಬಿಕೊಂಡು ಬಂಗಾರ ತಂಬಿಗೆ ಒಳಗೆ ಶೀತಳನ್ನು ಕೊಟ್ಟು ಅಕ್ಕನಳ ಮಾಯಮ್ಮ ದೇವಿ ಮುತ್ತಿನ ಸರಿಗಿಲ್ಲೇ ಜೇಜಿ ಬುರ್ಗನ ವರಸ್ತಾಳ, ತಮ್ಮನ ತೋಳನ ಯಾವತ್ತನ ವರಸ್ತಾಳ ಅಂತದ್ದು. ಅದಕ್ಕೆ ಇಲ್ಲಿ ಒಂದು ಮಾತು ನೆನಪಿಗೆ ಬರ್ತೈತಿ. ಜಗತ್ತಿನೊಳಗ ಅಕ್ಕ ತಮ್ಮನಂತದ್ದು ಬಹಳ ಒಂದ ಪ್ರೇಮ ಐತಿ. ಅದಕ್ಕ ಹಿಂದಿನ ಕಾಲದೊಳಗ ಹಾಲ ಮತದೊಳಗ ಅಕ್ಕನಳ ಮಾಯಮ್ಮ ದೇವಿ ಒಬ್ಬರ ಮಗಳು ಲಿಂಗ ವೀರಣ್ಣ ದೇವರು, ಒಬ್ಬರ ಮಗ. ಅದಕ್ಕ ಅಕ್ಕ ತಮ್ಮ ಅಂತದ್ದು ಎಷ್ಟು ಪ್ರೇಮ ಇರಬೇಕು, ಎಷ್ಟು ಹಂಬಲ್ ಇರಬೇಕು, ಎಷ್ಟು ನಂಬಿಕೆ ಇರಬೇಕು. ಒಂದೇ ತಾಯಿ ಹೊಟ್ಟಾಗ ಹುಟ್ಟಿದವರು ಈ ಸಂಘ ಅಕ್ಕ ತಮ್ಮರು ಬಹಳ ಮಂದಿ ಇದ್ದೀರಿ. ಜಗತ್ತಿನೊಳಗ ಅಕ್ಕ ತಮ್ಮ ಅನ್ನಂತದ್ದು ಬಹಳ ಮಂದಿ ಇದ್ದೀರಿ. ಮಾಯಮ್ಮ ದೇವಿ ಮುತ್ತಿನ ಸರಿಗಿಲ್ಲ ಈ ಸದ್ಯ ತಮ್ಮನ ಧೂಳು ಒರೆಸ್ತಾಳ. ಮುತ್ತಿನ ಸರಿಗಿನ ತಮ್ಮನ ಧೂಳು ಒರೆಸ್ತಾಳ, ಚೇಜಿ ಬುಡಿಗನ ಒರೆಸ್ತಾಳ. ಕಳಸವನ್ನು ತುಂಬಿ ಅಕ್ಕನೇಳ ಮಾಯಮ್ಮ ದೇವಿ ಸದ್ದ ಲಿಂಗ ಬೀರಣ್ಣ ದೇವರಿಗೆ ಬೆಳಗುತ್ತಾಳ. ಅದಕ್ಕ ಬಂಧುಗಳೇ, ನಮ್ಮ ತಾಯಿನೇ ಸದ್ದ ಒಂದು ಸ್ವಲ್ಪ ಲಕ್ಷ ಪಟ್ಟು ಕೇಳಿ ಕಡಿ ಅದಕ್ಕ ಈಗಿನ ಕಾಲದೊಳಗ ನಿಮ್ಮ ಮನೆಗೆ ನಿಮ್ಮ ಅಣ್ಣ ತಮ್ಮರು ಒದರಕ್ಕೆ ಬರ್ತಾರ. ಜೌರ್ಗಿ ಗ್ರಾಮದಾಗ ರೇವಣೆ ಸಿದ್ದೇಶ್ವರದ ಒಂದು 8 ದಿನ ಹಬ್ಬ ಐತಿದು. 8 ದಿನ ಕಾರ್ಯಕ್ರಮ ಐತಿ. ಹೇಳಿ. ಅದಕ್ಕ 8 ದಿನ ಹಬ್ಬ ಐತಿ. ಅಣ್ಣ ತಮ್ಮರ ಮನೆ ಕರ್ಲಿಕ್ಕೆ ಬಂದಾರಪ್ಪ ಅಂತ ಕೇಳಿದ್ರ ಹೆಂಗ ಅವ್ರು ಕರ್ಲಿಕ್ಕೆ ಬಂದ ಬಳಕ ನಿಮ್ಮ ಮನೆತಕ್ಕ ಅವರು ತೋದು ಬುತ್ತಿಯನ್ನು ತೋದು ಬಂದ ಬಳಕ ಇಷ್ಟೆಲ್ಲ ನಮ್ಮ ತಾಯಿದಾರ ಕೂತಿರಿ, ತಾಯಿ ಬಳಗದವ್ರ ಇಷ್ಟೆಲ್ಲ ಕೂತಿರ್ರಿ. ಅಣ್ಣ ತಮ್ಮನಿಗೆ ಯಾರು ನಿಮ್ಮ ಕಳಸ ಬೆಳಗ್ತೀರಿ ಸದ್ದ ನಾನು ಮಾಡಿ ನೆನಪು ಏನು ಕಳ್ಸದ ಅಂತಂದ್ರೆ ಅದಕ್ಕ ಇಷ್ಟೆಲ್ಲ ನಮ್ಮ ತಂದೆ ಬಳಗದವ್ರು ನಿಮ್ಮ ಕರ್ಲಿಕ್ಕೆ ಬರ್ತಾರ. ಬಂಗಾರ ತೆಬಿಗಳಿಗೆ ಶೀತಳ ಕೊಟ್ಟು ಪ್ರೇಮದಿಂದ ಯಾರು ಕಳಸ ಬೆಳಗ್ತೀರಿ, ಯಾರು ಮರಿ ಒರೆಸ್ತೀರಿ, ಯಾರು ಒರೆಸೋದು. ನಾವು ಚಂದ ಹೋಗಲ್ಲ ಮತ್ತೆ ಅರ್ಥಂಗ ಕರ್ಲಿಕ್ಕೆ ಧಾರಾಳ ರಚನೆ ಬೇಕು, ನಮ್ಗೆ ಬರಬೇಕು. ಅದಕ್ಕೆ ನಮ್ಮ ತಾಯಿ ಬಳಗದವ್ರಿಗೆ ಏನ್ ಹೇಳ್ತೀವಿ ಕೇಳ್ಕೋದಪ್ಪ ಅಂತಂದ್ರ, ಹಿಂದಿನ ಕಾಲದೊಳಗೆ ಅಕ್ಕನಳ ಮಾಯಮ್ಮ ದೇವಿ ಮನೆಗೆ ಲಿಂಗ ಬೀರಣ್ಣದಲ್ಲಿ ಹಂಗೆ ಕರ್ಲಿಕ್ಕೆ ಹೋಗ್ತಾನೆ. ಈಗ ಬಂದವೆಲ್ಲ ಪಟ್ಪಟ್ಟೆ ಮೋಟ್ರುಗಳು. ಅದಕ್ಕೆ ಅಕ್ಕನಳ ಮಾಯಮ್ಮ ದೇವಿ ತಮ್ಮನ ಮನೆಗೆ ಬಂದು ಈ ಸದ್ದ ತಮ್ಮನಲ್ಲ ಮುತ್ತಿನ ಸರಿಯಿಲ್ಲ ಧೂಳವನ್ನ ಒರೆಸಿ ಕಂಚಿ ಕಳಸಣ ಹ್ಯಾಂಗ ರೀತಿ ಬೆಳಗುತ್ತಾಳ. ಅದಕ್ಕೆ ನಮ್ಮ ತಾಯಿನೇರು ತೆಲುಕುಂಬ ಅಕ್ಕನಳ ಮಾಯಮ್ಮ ದೇವಿ ಮುತ್ತಿನ ದಂಡೆಯನ್ನು ಕಟ್ಟಿಕೊಂಡು ಹಣಿತುಂಬ ಕುಂಕಮ್ಮನ ಹಚ್ಕೊಂಡು ತೆಲುಕುಂಬ ಸರಗ ಹೊತ್ತಾಳ. ಇನಂತವಾಗಿ ಕೇಳ್ಕೋದೇನಪ್ಪ ಅಂತಂದ್ರ, ಇವತ್ತು ಒಂದು ದಿನ ಸರಿಗಿರ್ಬೇಕಂತ ನಮ್ಮ ಮತ್ತೊಮ್ಮೆ ಬದಲಾಗಿ ಇನಂತವಾಗಿ ಕೇಳ್ಕೊಳ್ಳೋದಪ್ಪ. ಅದಕ್ಕೆ ನಮ್ಮ ತಾಯಿ ಬಳಗದರು ಅತ್ತಿನೇಳ ಮಾಯಮ್ಮ ದೇವಿ ನೋಡಿ ಇವತ್ತ ಹಿಂದಿನವ್ರು ನೀವು ಹೇಳ್ಕೊತ ಹೋಗೋದೈತಿ. ಈ ಸದ್ದಿದ್ದವರು ಕಲ್ಕಂಬ ಅತ್ತಿನೇಳ ಮಾಯಮ್ಮ ದೇವಿ ಮುತ್ತಿನ ದಂಡೆಯನ್ನು ಕಟ್ಟಿಕೊಂಡು ಹಣಿಯಲ್ಲಿ ಕುಂಕುಮನ್ನು ಇಟ್ಟುಕೊಂಡು ನೋಡಿ ಹಂಗ ಕಾಣಿಸ್ತಾಳ, ಭಾಗ್ಯನ ಲಕ್ಷ್ಮಿ ಕಂಡಂಗ ಅಂತ. ಅದಕ್ಕ ತಾಯಿ ಏನು ಸಿರಿ ಇರ್ಬೇಕಂತ ಕೇಳಿದ್ರ ತಿಳ್ಕೊಂಬ ಸರಗ ಹಣಿ ಮೇಲೆ ಕುಂಕುಮ ಚಿಕ್ಕ ಇರ್ಬೇಕು, ಅದೇ ಸಿರಿಯಾಗಿ ತಾಯಿಗೆ. ಅದಕ್ಕೆ ನಮ್ಮ ಹೌದಾರ ಹಣಿ ತುಂಬ ನೀವು ಟಿಕ್ಕಳ ಇಟ್ಕೊಳ್ತೀರಿ, ತುಂಬ ಸರಗ ಹೋಯ್ತಾರೆ ಸೊಟ್ಟಿಗೆ ಸುತ್ತಿದ್ರಪ್ಪ ನಿಮ್ಗೆ ಸಿರಿ ಇಲ್ಲ.
ಹೌದಪ್ಪ ಮ್ಯಾಲ ಒಂದು ಅಂಗಿ ಹಾಕ್ತಾರಪ್ಪ ಮತ್ತ ಅದಕ್ಕೆ ಅಂಗಿ ಹಾಕೋರಿ ಹಾಕಿ ಕರ್ಕಿ ಕಟ್ಟಮ್ಮ ಅಂಗಿ ಹಾಕೋರಿ ನಮ್ಮ ತಾಯಿದರಿಗೆ ತಿಳ್ಕೊಂಡು ದಿನಾಕ್ತವಾಗಪ್ಪ ಅಂತಂದ್ರೆ ಇವತ್ತು ಒಂದ್ ದಿವಸ ತಾಯಿ ಮೇಲ ಹಂಬಲ ನೆಟ್ಟು ರೇವಣ ಸಿದ್ದೇಶ್ವರ ಹಂಬಲ ನೆಂಬಿಗೆ ನೆಟ್ಟು ಇವತ್ತಿನ ದಿವಸ ತೆಲತುಂಬ ಸರ್ಗ ಹಚ್ಕೊಂಡು ಗೊತ್ತಿದೆ ಆಗಿತ್ತಪ್ಪ ಅಂತ ಕೇಳಿದ್ರೆ ಯಾವ ನಮ್ಮ ಹಾಲ ಮತ್ತು ನನ್ನ ಆಪ್ತಿನಳ ಮಾಯಮದೇವಿ ಗುರುವರ್ಯ ಮನಸ್ಸಿದ್ದ ನಿಮ್ಮ ಮನೆ ಒಳಗೆ ನಿಮ್ಮ ಬಂದಂತ ಕಷ್ಟಗಳನ್ನ ನಷ್ಟಗಳನ್ನ ಎಲ್ಲಾನು ಕಿತ್ತಿ ಇವತ್ತು ಬೇಲು ಮಾಡ್ತಾನಂತ ಮಾತವನ್ನು ಹೇಳಿ ಆಕ್ತಿನ ಮಾಯಾಮದೇವಿ ಬಂಗಾರ ತಂಬಿಗೆ ಒಳಗೆ ಶೀತಳ ಕೊಡ್ತಾಳೆ ಈ ಸಂದರ್ಭ ಮಗ ಹ್ಯಾಂಗ ಕೊಡ್ತಾಳ ಅಂತ ಕೇಳಿ ಮುಂದೆ ಚಲ ಮಾಡೋ ಅದಕ್ಕೆ ಒಂದು ಸ್ವಲ್ಪ ಈ ಅಕ್ಕ ಮಾಯವನ ಹಬ್ಬ ಬಹುತೇಕ ನಮ್ಮ ಈ ಇಂಡಿ ಸುತ್ತಮುತ್ತಲ ಭಾಗದ ಜನರಿಗೆ ಇದು ಗೊತ್ತಿರ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ದಯವಿಟ್ಟು ಆ ಸಂಘದವರಿಗೆ ನಾನು ಶರಣಾರ್ಥಿಯನ್ನು ಸಲ್ಲಿಸ್ತೀನಿ. ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ಬಂದು ಈ ಚಡಚಣ ಭಾಗದ ಎಲ್ಲಾ ಒಂದು ಬಂಧು ಬಾಂಧವರಿಗೆ ಇಂಥ ಅಕ್ಕಮಾಯನ ಅನ್ನೋ ಒಂದು ಭಕ್ತಿ ಪ್ರಧಾನವಾಗಿರ್ತಕ್ಕಂತಹ ಈ ಹಬ್ಬವನ್ನ ನಮಗೆಲ್ಲ ಅಮೃತ ಒಂದು ಸಂಬಂಧದಲ್ಲಿ ಉಣಬಡಿಸಿದ್ದೀರಿ. ನಿಮಗೆ ಕೋಟಿ ಕೋಟಿ ಪ್ರಮಾಣಗಳನ್ನ ಈ ಸುಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ಇವರ ಈ ಭಕ್ತಿಯ ಒಂದು ಕಲೆಯನ್ನು ಕಂಡು ತಮ್ಮ ಮೈ ಮೇಲಿನ ರೋಮ ಸಹಿತ ನಗಿರುಕೊಂಡು ಕಣ್ಣಲ್ಲಿ ತಾಯಂದಿರ ಕಣ್ಣಲ್ಲಿ ಕೆಲವೊಂದು ಸಂದರ್ಭದೊಳಗೆ ನಮ್ಮ ಸಹೋದರ ಎಲ್ಲ ಹಿರಿಯರ ಕಣ್ಣಲ್ಲಿ ಸಹಿತ ಕಮ್ಮನಿ ಬಂದದ್ದನ್ನು ಕೂಡ ನಾನು ಕಂಡಿದ್ದೀನಿ. ಅಂತಹ ಒಂದು ಭಾವಾವೇಶಪೂರಿತವಾಗಿರ್ತಕ್ಕಂತಹ ಈ ಅಕ್ಕಮಾಯವನ ಹಬ್ಬ ಇದನ್ನ ನೋಡಿ ನಮ್ಮೂರಿನ ಅನೇಕ ಪ್ರತಿ ವರ್ಷ ದೀಪಾವಳಿ ಹಬ್ಬಕ್ಕೆ ಏನು ಮುಂಡಾಸಿ ಸುತ್ತು ಬರ್ತದ ಅಂತ ಒಂದು ಊರ ಐತಿ ದೇವ್ರಗೌಡರ ಊರ ಅಂತ ಊರಾಗ ಹೆಸರು ತೆಗೆದವ್ರು. ಯಾಕಂತಂದ್ರೆ ಮೊದಲಿಗೆ ಹೇರ ಚಂದ್ರಮ್ಮಗೌಡರು ದೇವ್ರಗೌಡರು ಯಲ್ಲಪ್ಪ ಇಂಥ ಹಾಲು ಮತದಾಗ ಪಕ್ಕು ಹೋರಾಡಿ ಈ ಹಾಲು ಮತದ ಇತಿಹಾಸವನ್ನು ಇಡ್ತಾರೆ. ಇಂಥ ಪುಣ್ಯವಂತರಾದ ಇವರು ಮೊನ್ನೆ ಹೇರಾಳ ಗ್ರಾಮಕ್ಕೆ ಬಂದಿದ್ರು. ಆದ್ರೂ ಅಲ್ಲಿಕ್ಕಿಂತ ಅಚ್ಚುಕಟ್ಟಾಗಿ ಬಹಳ ಪ್ರಾಮುಖ್ಯತೆ ಈಗೀಗ ಸುಮ್ಮ ಹುಡುಗಾಟಿಗೆ ಬಂದು ಪಾತ್ರ ನಾಟಕದಲ್ಲಿ ಮಾಡಿ ಹೋಗ್ತಾರಲ್ಲ. ಇಲ್ಲಿ ಬಹಳ ಸತ್ಯ ಬೇಕು, ಪರಮಾತ್ಮನ ಆಜ್ಞೆ ಆಗಬೇಕು, ಬಹಳ ಪುಣ್ಯವಂತರಿರ್ಬೇಕು. ಅಂತ ಸಮಯದಾಗ ಇದು ಆಗ್ತದೆ. ಈ ಏನು ಭಂಡಾರದಾಗ ಹೊಕ್ಕಾರಲ್ಲ ಶ್ರೀಮಂತಿಕೆ ಬಡತನ ಮುಟ್ಟುದಿಲ್ಲ. ನಮಗೆ ಭಗವಂತ ಮೊದಲೇ ಬಡತನ ಬೇಡ. ಇಂಥ ಪರಿಸ್ಥಿತಿ ಒಳಗೆ ಭಕ್ತರಿಗೆ ಭಾಗ್ಯ ಬೇಡ. ನಮಗೆ ನಂಬಿ ನಮ್ಮದು ಹಾಲು ಮತದವ್ರಿಗೆ ಯಾರು ನಂಬಿ ಬಂದವರಿಗೆ ನಾವು ಹಾಲು ಮತದವ್ರು ಅಂದ್ರೆ ಹೆಂಗಿರ್ಬೇಕು? ನಾವು ಪರರಿಗೆ ಕುಯ್ಯಬಾರ್ದು, ಪರರಿಗೆ ಕಣ್ಣೆತ್ತಿ ನೋಡಬಾರ್ದು. ಯಾಕಂತಂದ್ರೆ ಮುಂಜಾನೆ ನಾವು ಎದ್ದು ಕೂಡಲೇ ಕುರುಬರು ಪೂಜಾರಿಗಳು ಬಂದ್ರೆ ಪುಣ್ಯವಂತ ಇವತ್ತು ಪೂಜಾರಿ ನಮ್ಮನ್ನ ಹೈದಾನಪ್ಪ ಅಂದ್ರೆ ಅವು ನಮ್ದು ದಿನ ಚಲೋ ಅದ. ನಮ್ದು ಏನೇ ಬಾಣಿಗೆ ಮಾಡಿಸ್ಬೇಕಾದ್ರೆ ಪೂಜೆ ಪುನಸ್ಕಾರ ಮಾಡ್ಬೇಕಾದ್ರೆ ನಮ್ಗೆ ಕರೀತಾರೆ. ತಾಯಿ ಏನತ್ತವೆ ನನಗೊಂದು ತಂದ ತಾನು ಅಂತಿಂದ ನೋಡತ್ತನ್ಯಾರು ಬದಿ ಕುತ್ತು ಹೆಣ್ಮಗಳಿಗೆ ಹೇಳ್ತಾವ. ಬದಿ ಕುತ್ತು ಹೆಣ್ಮಗಳು ಏನದ ಅಂದ್ಕೊಳ್ಳಿ ಅವು ಹಂಗೆ ಏನ್ ಮಾಡ್ತಾವ ತಾಯಿ ಸಲಿಗಿಂದ